ನಮಸ್ತೆ ವೀಕ್ಷಕರೇ, ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವರನ್ನು ದೋಷ ಮುಕ್ತಗೊಳಿಸಿದ ನ್ಯಾಯಾಲಯ. ಎಚ್.ಡಿ. ರೇವಣ್ಣ ನಿರಾಳ. ಹಾಸನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರಿಂದ ಲಕ್ಷ್ಮೀ ವೆಂಕಟರಮಣ ದರ್ಶನ. ರಾಜ್ಯದಲ್ಲಿ 130ರಿಂದ 140 ಸೀಟುಗಳ ಗೆಲ್ಲುವುದರ ಮೂಲಕ ಸ್ವಂತ ಶಕ್ತಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕೆಂದು ರಾಜ್ಯ ಅಧ್ಯಕ್ಷರ ಮತ್ತು ಹಿರಿಯ ಮುಖಂಡರ ಅಪೇಕ್ಷೆ ಇದೆ. ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆ. ವಾರ್ತೆಗಳ ವಿವರ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಜೆಡಿಎಸ್ ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 2024ರಲ್ಲಿ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ರೇವಣ್ಣ ಅವರ ವಿರುದ್ಧ ದಾಖಲಾದ ಲೈಂಗಿಕ ಕಿರುಕುಳ ಆರೋಪವನ್ನು ವಿಶೇಷ ನ್ಯಾಯಾಲಯವು ಕೈಬಿಟ್ಟಿದೆ. ದೂರು ದಾಖಲಿಸಲು ಅಥವಾ ಪ್ರಾಸಿಕ್ಯೂಷನ್ ಆರಂಭಿಸಲು ಸಾಕಷ್ಟು ವಿಳಂಬವಾಗಿರುವ ಕಾರಣಕ್ಕೆ ಪ್ರಕರಣವನ್ನು ವಿಚಾರಣೆಗೆ ಪರಿಗಣಿಸಲು ನಗರದ 42ನೇ ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಕೆಎನ್ ಶಿವಕುಮಾರ್ ಅವರು ನಿರಾಕರಿಸಿದ್ದು, ಎಚ್.ಡಿ. ರೇವಣ್ಣ ಅವರ ವಿರುದ್ಧದ ಆರೋಪಗಳನ್ನು ಕೈಬಿಟ್ಟು ಆದೇಶಿಸಿದ್ದಾರೆ. ಪ್ರಕರಣದ ಮೊದಲ ಆರೋಪಿಯಾಗಿರುವ ಎಚ್.ಡಿ. ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 354A ಅಡಿಯಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಲಾಗಿದೆ. ಆದರೆ ಆ ಅಪರಾಧಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಲು ಅಥವಾ ಪ್ರಾಸಿಕ್ಯೂಷನ್ ಆರಂಭಿಸಲು ಸಾಕಷ್ಟು ವಿಳಂಬವಾಗಿದ್ದು, ಈ ವಿಳಂಬವನ್ನು ಮನ್ನಿಸಲು ಇದು ಸೂಕ್ತ ಪ್ರಕರಣವಲ್ಲ ಎಂದು ಅಭಿಪ್ರಾಯಪಟ್ಟಿರುವ ನ್ಯಾಯಾಲಯ ಎಚ್.ಡಿ. ರೇವಣ್ಣ ವಿರುದ್ಧದ ಆರೋಪಗಳನ್ನು ಕೈಬಿಟ್ಟಿದೆ. ವೈಕುಂಠ ಏಕಾದಶಿಯ ಪವಿತ್ರ ದಿನದ ಅಂಗವಾಗಿ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಲೇ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳು ನೆರವೇರಿದ್ದು, ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಸ್ವರ್ಗದ ಬಾಗಿಲ ಮೂಲಕ ಒಳಹೊಕ್ಕು ಶ್ರೀ ಲಕ್ಷ್ಮೀ ವೆಂಕಟರಮಣನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಕುಟುಂಬದೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಎಚ್.ಪಿ. ಸ್ವರೂಪ್, ವೈಕುಂಠ ಏಕಾದಶಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಬೆಳಗ್ಗಿನಿಂದ ಸಂಜೆವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಸರ್ವರಿಗೂ ಭಗವಂತನು ಒಳಿತನ್ನೇ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ನಮ್ಮ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಪೂಜಾ ಕೈಂಕರ್ಯಗಳು ಮತ್ತು ದೇವರ ಒಂದು ಆಶೀರ್ವಾದದಿಂದ ಎಲ್ಲರೂ ಕೂಡ ಬಹಳ ಅದ್ದೂರಿಯಾಗಿ ಇವತ್ತು ಒಂದು ಪೂಜೆ ಕೈಂಕರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾದ ದಿನ ಇವತ್ತು ಕೂಡ ಎಲ್ಲ ನಮ್ಮ ಟ್ರಸ್ಟ್ ಏನು ಸೀತಾರಾಮಾಂಜನೇಯ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರಿರ್ಬೋದು, ಶ್ರೀಕಾಂತ್ ಅವರು ಮತ್ತು ಎಲ್ಲ ಹಿರಿಯರು ಎಲ್ಲರೂ ಕೂಡ ಸೇರಿ ಇವತ್ತು ಲಿಫ್ಟನ್ನು ಕೂಡ ಮಾಡಿ ಇವತ್ತು ಸಾರ್ವಜನಿಕರಿಗೆ ಲೋಕಾರ್ಪಣೆಯನ್ನು ಮಾಡಿದರೆ. ಈ ಸಂದರ್ಭದಲ್ಲಿ ನಾನೆಲ್ಲ ಭಕ್ತಾದಿಗಳಿಗೆ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ನಾಡಿನ ಸಮಸ್ತ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ, ಮಳೆ ಬೆಳೆ ಎಲ್ಲರಿಗೂ ಕೂಡ ಆಗಲಿ, ಸುಭಿಕ್ಷವಾಗಿ ಎಲ್ಲ ಸಮಸ್ತ ಜನತೆ ಚೆನ್ನಾಗಿರಲಿ ಅಂತ ನಾನು ಕೂಡ ಭಗವಂತನ ಪ್ರಾರ್ಥಿಸಿ ಮತ್ತೊಮ್ಮೆ ಪ್ರತಿ ವರ್ಷ ಅದೇ ಥರ ಅದ್ದೂರಿಯಾಗಿ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿ ಸಾರ್ವಜನಿಕರು ಕೂಡ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೂಡ ಹಾಸನ ಜನತೆಗೆ ಸಮಸ್ತ ಜನತೆಗೆ ನಾಡಿನ ಸಮಸ್ತ ಜನತೆಗೆ ಒಳ್ಳೇದಾಗಲಿ ಅಂತ ಬಯಸ್ತೇನೆ. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಮಾತನಾಡಿ, ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಿಳಿಸಿದರು. ಮಂಗಳವಾರದಂದು ನಗರ ಸುತ್ತಾಟ ವೇಳೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು, ವೈಕುಂಠ ಏಕಾದಶಿ ಅಂಗವಾಗಿ ಬೆಳಗ್ಗಿನಿಂದಲೇ ನೂರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶಿಸ್ತಿನಿಂದ ದೇವರ ದರ್ಶನ ಪಡೆಯುತ್ತಿರುವುದು ಮನಸ್ಸಿಗೆ ಸಂತೋಷ ತಂದಿದೆ. ನಮ್ಮ ಸಂಪ್ರದಾಯ, ಸಂಸ್ಕೃತಿ ಹಾಗೂ ಭಕ್ತಿಯ ಮಾರ್ಗವನ್ನು ಉಳಿಸಿಕೊಂಡು ಹೋಗುವ ಇಂತಹ ಆಚರಣೆಗಳು ಮುಂದಿನ ತಲೆಮಾರಿಗೆ ದಾರಿ ತೋರಿಸುತ್ತವೆ ಎಂದು ಹೇಳಿದರು. ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಆ್ಯಕ್ಚುಲಿ ಇವತ್ತು ಮಂಗಳವಾರ ನಮ್ಮ ಸಿಟಿ ರೌಂಡ್ಸ್, ಬೆಳಗ್ಗಿನ ಸಿಟಿ ರೌಂಡ್ಸ್ಗೆ ನಾವು ಹೊರಟಿದ್ವಿ. ಆದಾಗ್ಯೂ ನಮ್ಮ ಸ್ನೇಹಿತರು ಮತ್ತು ಇಲ್ಲಿನ ಜನತೆ ನಮಗೇನೆಲ್ಲ, ಇಲ್ಲ ಮೇಡಮ್, ಇಲ್ಲಿ ಒಂದು ತುಂಬ ಒಳ್ಳೆಯ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಇದೆ, ಸೀತಾರಾಮೇಶ್ವರ ದೇವಸ್ಥಾನ, ಅದನ್ನು ನೀವು ಒಂದು ಒಮ್ಮೆ ನೀವು ಭೇಟಿ ಕೊಡಿ ಅಂತ ನಾವು ಆನ್ ದ ವೇ ನೋಡಿದಾಗ ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಇಲ್ಲೆಲ್ಲ ತುಂಬ ಬೆಳಗಿನ ಜಾವನೆ ಜನ ಎಲ್ಲ ತುಂಬ ಸೇರಿಕೊಂಡಿದ್ರು. ನಾವೂ ಸಹ ಜನಗಳ ಜೊತೆಯಲ್ಲಿ ದರ್ಶನವನ್ನು ಪಡೆದ್ವಿ, ಧನ್ಯರಾದ್ವಿ. ಮತ್ತು ನಮ್ಮ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಕ್ತಿಯ ಮಾರ್ಗವನ್ನು ಉಳಿಸ್ಕೊಂಡು ಹೋಗ್ತಕ್ಕಂತಹ ಇಂತಹ
ಒಂದು ಕಾರ್ಯಾಚರಣೆಗಳು ಏನು ನಾವು ಜನತೆಗೆ ಇನ್ನೂ ಹತ್ರ ಆಗ್ತಾ ಹೋಗ್ತಿದ್ದೀವಿ ಅನಿಸುತ್ತೆ. ಈ ಸಂದರ್ಭದಲ್ಲಿ ಸೀತಾರಾಮಾಂಜನೇಯ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್, ಕಾರ್ಯದರ್ಶಿ ಶ್ರೀನಿವಾಸ್ ಮೂರ್ತಿ, ಖಜಾಂಚಿ ಅನಂತರಾಮು, ಗಿರೀಶ್, ನಿರ್ದೇಶಕರಾದ ಅಶ್ವಥ್, ರಕ್ಷಿತ್, ವೆಂಕಟ ಸುಬ್ಬಯ್ಯ, ನಟರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಸನ ತಾಲೂಕಿನ ನಿಟ್ಟೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಭಾರೀ ಬಹುಮತದೊಂದಿಗೆ ಜಯಗಳಿಸಿದ್ದಾರೆ. ಇದೇ ವೇಳೆ ಗೆದ್ದಂತಹ ಅಭ್ಯರ್ಥಿಗಳಿಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಅಭಿನಂದಿಸಿದರು. ಸಾಮಾನ್ಯ ವರ್ಗದಿಂದ ಗಂಗಾಧರ, ನಟರಾಜು, ಹುಚ್ಚೇಗೌಡರು, ಮಂಜುನಾಥ್ ಮತ್ತು ಮಂಜು ಶೆಟ್ಟಿ ಅವರು ಜಯಭೇರಿ ಬಾರಿಸಿದ್ದಾರೆ. ಇನ್ನು ಮಹಿಳಾ ಮೀಸಲು ಸ್ಥಾನದಲ್ಲಿ ಪದ್ಮ ಹಾಗೂ ಶಾಂತಮ್ಮ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದಿಂದ ಮಲ್ಲೇಶ್, ಪ್ರವರ್ಗ ಎ ಯಿಂದ ಪರಮೇಶಪ್ಪ, ಪ್ರವರ್ಗ ಬಿ ಯಿಂದ ಲಿಂಗರಾಜು ಅವರು ಗೆಲುವು ಸಾಧಿಸಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲಾ ವರ್ಗಗಳಲ್ಲಿಯೂ ಸ್ಪಷ್ಟ ಮುನ್ನಡೆ ಸಾಧಿಸಿ ಆಡಳಿತ ಮಂಡಳಿಯಲ್ಲಿ ಬಹುಮತ ಪಡೆದಿದ್ದಾರೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆಯೇ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿ ಪರಸ್ಪರ ಸಿಹಿ ಹಂಚಿಕೊಂಡರು. ಇದೇ ವೇಳೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಮಾತನಾಡಿ, ನಿಟ್ಟೂರು ಭಾಗದ ಫಲಿತಾಂಶವು ಹಾಸನ ತಾಲೂಕಿನಲ್ಲಿ ರಾಜಕೀಯ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದೆ. ಕಾರ್ಯಕರ್ತರು ಹಾಗೂ ಹಿರಿಯ ಮುಖಂಡರ ಪರಿಶ್ರಮದಿಂದ ಈ ಗೆಲುವು ಸಾಧ್ಯವಾಗಿದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಗುರಿಯಾಗಿಸಿಕೊಂಡು ಪಕ್ಷವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ರಾಜ್ಯದಲ್ಲಿ 130 ರಿಂದ 140 ಸೀಟುಗಳ ಗೆಲ್ಲುವುದರ ಮೂಲಕ ಸ್ವಂತ ಶಕ್ತಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕೆಂದು ರಾಜ್ಯಾಧ್ಯಕ್ಷರ ಮತ್ತು ಹಿರಿಯ ಮುಖಂಡರ ಅಪೇಕ್ಷೆ ಇದೆ. ಇದಕ್ಕೆ ಪೂರಕವಾಗಿ ಇರುವ ಇನ್ನೆರಡು ವರ್ಷಗಳ ಕಾಲ ಪಕ್ಷಕ್ಕೆ ಗೌರವ ತರುವ ಕೆಲಸ ಮಾಡೋಣ ಎಂದು ಹೇಳಿದರು. ಫಲಿತಾಂಶ ನಿನ್ನೆ ಸಂಜೆ ಪ್ರಕಟ ಆಗಿದೆ. 11ಕ್ಕೆ 10 ಗೆಲ್ಲೋದ್ರ ಮುಖೇನ ಇಡೀ ಹಾಸನ ತಾಲೂಕು ನಿಟ್ಟೂರು ಕಡೆ ತಿರುಗಿ ನೋಡೋ ರೀತಿಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಹಿರಿಯರ ಪರಿಶ್ರಮದಿಂದ ರಾಜಕೀಯವಾಗಿ ಗಾಳಿ ಯಾವ ಕಡೆ ಬೀಸ್ತಿದೆ ಅನ್ನೋದನ್ನ ತೋರಿಸ್ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದೀರಿ. ಹಾಗಾಗಿ ಎಲ್ಲ ಹಿರಿಯ ಮುಖಂಡರಿಗೆ ಗೆದ್ದಿರುವಂತ ಅಭ್ಯರ್ಥಿಗಳ ಜೊತೆಗೆ ನಿಮ್ಮ ಗೆಲುವಿಗೆ ಶ್ರಮಿಸಿದಂತ ಎಲ್ಲ ಹಿರಿಯ ಮುಖಂಡರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಬಹುಶಃ ಹಾಸನ ವಿಧಾನಸಭಾ ಕ್ಷೇತ್ರದ ಚುನಾವಣಾದ ಶಕ್ತಿ ಏನಾದ್ರೂ ನೋಡ್ಬೇಕು ಅಂತ ಹೇಳಿದ್ರೆ ನಿಟ್ಟೂರು ಪಂಚಾಯತಿಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅವರು ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದ ಶಕ್ತಿಯನ್ನು ಹೊಂದ್ತಾರೆ ಅಂತ ಹೇಳಿ ಇದರಿಂದ ನಡೆದುಕೊಂಡಿರುವಂತ ವಾಡಿಕೆ. ನಿಮ್ಮೆಲ್ಲರ ಪರಿಶ್ರಮದಿಂದ ಈ ಒಂದು ಕಾರ್ಯ ಸಿದ್ಧಿಯಾಗಿದೆ. ಇದೇ ರೀತಿ ಮುಂಬರುವಂತ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿಯನ್ನ ಬೇರು ಮಟ್ಟದಿಂದ ಗಟ್ಟಿ ಮಾಡೋದ್ರ ಮುಖೇನ ಹಾಸನ ಜಿಲ್ಲೆಯ 7ಕ್ಕೆ 7 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲೋದ್ರ ಮುಖೇನ ರಾಜ್ಯದಲ್ಲಿ 130ಕ್ಕೂ 140 ಸೀಟ್ಗಳನ್ನ ಗೆಲ್ಲೋದ್ರ ಮುಖೇನ ಸ್ವಂತ ಶಕ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಏನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯ ನಾಯಕರ ಅಪೇಕ್ಷೆ ಇದೆ. ಅದರಂತೆ ನಾವೆಲ್ಲರೂ ಕೂಡ ಮುಂದಿನ 2 ವರ್ಷಗಳ ಕಾಲ ಕೆಲಸವನ್ನು ಮಾಡೋಣ. ಆ ಮೂಲಕ ನಮ್ಮ ಪಕ್ಷಕ್ಕೆ ಗೌರವ ತಂದುಕೊಡೋ ರೀತಿಯಲ್ಲಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ಹೇಳ್ತಾ ಬಂದಿರುವಂತ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಗೆದ್ದಿರುವಂತಹ ಅಭ್ಯರ್ಥಿಗಳಿಗೆ ತಾಯಿ ಹಾಸನಾಂಬೆ ಇನ್ನೂ ಹೆಚ್ಚು ರಾಜಕೀಯ ಶಕ್ತಿಯನ್ನು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಸನ ಜಿಲ್ಲೆಯನ್ನು ಶಿಲ್ಪಕಲೆಗೆ ತವರೂರನ್ನಾಗಿಸಿದ ಮಹಾನ್ ಶಿಲ್ಪಿ ಅಮರ ಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣಾ ದಿನಾಚರಣೆಯನ್ನು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜನವರಿ 1 ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್.ವಿ. ಹರೀಶ್ ತಿಳಿಸಿದರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಸರ್ಕಾರದ ಕರೆಯೊಲುವಂತೆ ನಾವು ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಸೇರಿದಂತೆ ನಮ್ಮ ಸಮಾಜದ ಎಲ್ಲ ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಬೇಕು. ನಮ್ಮ ಒಂದು ಅಮರಶಿಲ್ಪಿ ಜಕಣಾಚಾರ್ಯರು ನಮಗಿಂತ ನಿಮಗೆ ಹೆಚ್ಚಿಗೆ ಗೊತ್ತಿರೋ ಹಾಗೆ ಈ ಜಿಲ್ಲೆಗೆ ಒಂದು ಅವಿಸ್ಮರಣೀಯವಾದಂಥ ಕೊಡುಗೆಯನ್ನು ನೀಡಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಇತಿಹಾಸವನ್ನು ಶಿಲ್ಪಕಲೆಗಳ ಮೂಲಕ ವಿಶ್ವಕ್ಕೆ ಪರಿಚಯಿಸಿ ಆ ಮೂಲಕ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಯಲಿಕ್ಕೆ ಮತ್ತು ಪ್ರವಾಸೋದ್ಯಮಕ್ಕೆ ಒಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರು. ಅದಲ್ಲದೆ ಜಿಲ್ಲೆಗೆ ಏನು ಇವತ್ತು ಶಿಲ್ಪಕಲೆಗಳ ತವರೂರು ಅಂತ ಹೆಸರು ಬಂದಿದೆ,
ಆ ಕೀರ್ತಿ ಬರಲಿಕ್ಕೆ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವರ ಕೊಡುಗೆ ತಾವೆಲ್ಲರಿಗೂ ಗೊತ್ತಿರೋ ಹಾಗೆ ಅತ್ಯದ್ಭುತವಾದಂಥ ಕೊಡುಗೆ. ಅಂತಹ ಒಂದು ಮೇರು ವ್ಯಕ್ತಿತ್ವವನ್ನು ನಾವು ಜಿಲ್ಲೆಯಾದ್ಯಂತ ಎಲ್ಲ ಸಮಾಜ ಬಾಂಧವರು ಸೇರಿ ಮತ್ತು ಸಮಸ್ತ ನಾಗರಿಕರು ಸೇರಿ ಈ ಒಂದು ದಿನವನ್ನು ಸ್ಮರಣೀಯ ದಿನವನ್ನಾಗಿ ಮಾಡಿಕೊಂಡು ಸರ್ಕಾರ ಏನು ಇವತ್ತು ಅಮರಶಿಲ್ಪಿ ಜಕಣ ಸಂಸ್ಮರಣೆ ದಿನಾಚರಣೆಯನ್ನು ನೆರವೇರಿಸ್ತಾ ಇದೆ, ಅದಕ್ಕೆ ಒಂದು ನಾವು ಸಹಕಾರ ಕೊಟ್ಕೊಂಡು ವಿಜೃಂಭಣೆ ನೆರವೇರಿಸಬೇಕು ಅಂತ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಮಹಾನಗರ ಪಾಲಿಕೆಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಏನು ಅಂದರೆ ಹಾಸನದಿಂದ ಬೇಲೂರು ಮತ್ತು ಹಳೇಬೀಡು ಪ್ರವಾಸೋದ್ಯಮ ಸ್ಥಳಕ್ಕೆ ಯಾರ್ಯಾರು ಪ್ರವಾಸಿಗರು ಹೋಗ್ತಾರೆ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸೋ ರೀತಿಯಲ್ಲಿ ಒಂದು ಬೇಲೂರು ಹಳೇಬೀಡು ಸಂಧಿಸ್ತಕ್ಕಂಥ ಪ್ರಮುಖ ವೃತ್ತಕ್ಕೆ ಅಮರಶಿಲ್ಪಿ ಜಕಣಾಚಾರ್ಯ ವೃತ್ತ ಅಂತ ಹೇಳ್ಬಿಟ್ಟು ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ತುಂಬ ವರ್ಷದಿಂದ ನಾವು ನಗರಸಭೆ ಇದ್ದಾಗಲೇ ಮನವಿ ಮಾಡಿದ್ವಿ. ಈಗ 18/7/2025 ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಒಂದು ಒಮ್ಮತದಿಂದ ಹಾಸನ ಮತ್ತು ಬೇಲೂರು ರಸ್ತೆಯಲ್ಲಿರೋ ಉದ್ದೂರು ಸರ್ಕಲ್ ಏನಿದೆ ಅದು ಈ ರಿಂಗ್ ರಸ್ತೆಗೆ ಕನೆಕ್ಟ್ ಆಗುತ್ತೆ. ಡೈರಿ ಸರ್ಕಲ್ಲು ಮತ್ತು ಬೇಲೂರು ರೋಡಿಗೆ ಏನು ಕನೆಕ್ಟ್ ಆಗುತ್ತೆ ಆ ರಸ್ತೆಗೆ ಅಮರಶಿಲ್ಪಿ ಜಕಣಾಚಾರ್ಯ ವೃತ್ತ ಅಂತ ಹೇಳ್ಬಿಟ್ಟು ನಾಮಕರಣ ಆಗಿದೆ. ಅದಕ್ಕೆ ಸರ್ಕಾರದಿಂದ ಏನು ಪ್ರೊಸೀಡಿಂಗ್ಸ್ ಏನಿದೆ ಅದು ನಡೀತಾ ಇದೆ. ನಾವು ಜನವರಿ 1ನೇ ತಾರೀಕು ನಮ್ಮ ಸಂಸದರು ಆ ಒಂದು ವೃತ್ತವಾದ ನಾಮಫಲಕವನ್ನು ಅನಾವರಣ ಮಾಡ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಪೂಜ್ಯ ಅರೆಮಾದನಹಳ್ಳಿಯ ವಿಶ್ವಕರ್ಮ ಜಗದ್ಗುರು ಪೀಠದ ಯತಿಶ್ರೇಷ್ಠರಾದಂಥ ಸನ್ಮಾನ್ಯ ಪೂಜ್ಯರಾದಂಥ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು, ಹಾಗೆ ಆದಿಚುಂಚನಗಿರಿ ಶಾಖಾ ಮಠದ ಪರಮ ಪೂಜ್ಯರಾದಂಥ ಶಂಭುನಾಥ ಸ್ವಾಮೀಜಿಯವರು ಮತ್ತು ಹಾಗೆ ಸ್ಥಳೀಯ ಶಾಸಕರಾದಂಥ HP ಸ್ವರೂಪ್ ಪ್ರಕಾಶ್ ಅವರು, ಹಾಗೆ ವಿವಿಧ ಗಣ್ಯರನ್ನು ನಮ್ಮ ಸಮಾಜದ ಪ್ರಮುಖರನ್ನು ಆಹ್ವಾನಿಸಿ ಅವತ್ತು ನಾಮಫಲಕವನ್ನು ಅನಾವರಣ ಮಾಡತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮಗೊಂದು ಹೆಮ್ಮೆ ಇದೆ, ಇದುವರೆಗೂ ಅಮರಶಿಲ್ಪಿ ಜಕಣಾಚಾರ್ಯರ ಒಂದು ಸ್ಮರಣೆ ಮಾಡ್ತಕ್ಕಂಥ ಒಂದು ಕುರು ಪ್ರತಿಮೆ ಆಗಲಿ ವೃತ್ತ ಆಗಲಿ ಮಾಡಿರಲಿಲ್ಲ. ಈಗ ನಗರ ಪಾಲಿಕೆ ಮಾಡ್ತಾಯಿದೆ. ಅದಕ್ಕೆ ಸಹಕಾರ ಕೊಟ್ಟಂಥ ಸಂಸದರು, ಶಾಸಕರು ಮತ್ತು ಮಾಜಿ ಶಾಸಕರಂಥ ಪ್ರೀತಮ್ ಗೌಡರು, ಹಾಗೆ ಮಾಜಿ ಮಹಾಪೌರರಾದಂಥ ಚಂದ್ರೇಗೌಡರು, ಹಾಗೂ ನಗರ ಪಾಲಿಕೆ ಎಲ್ಲ ಸದಸ್ಯರು, ನಮ್ಮ ಸಮಾಜದ ಪ್ರಮುಖರು ಎಲ್ಲ ಕಾರಣಭೂತರಾಗಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರೂಪುರೇಷೆಗೆ ನಮಗೆ ಪ್ರೇರಣೆ ಅಂತ ಅಂದರೆ ನಮ್ಮ ಸಮಾಜದ ನಾಯಕರಾದ KP ನಂಜುಂಡಿಯವರು, ಅವ್ರನ್ನೆಲ್ಲರನ್ನೂ ನಾವು ಸಹಕಾರವನ್ನು ಸ್ಮರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ. ಇದಾದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷ AC ನಾರಾಯಣ್, ಪ್ರಧಾನ ಕಾರ್ಯದರ್ಶಿ K ರಾಘವೇಂದ್ರ ಕುಮಾರ್, ಮಾಜಿ ಅಧ್ಯಕ್ಷ G ಕುಮಾರ್, ನಿರ್ದೇಶಕ KT ಯೋಗೇಶ್ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಶ್ರೀ ಕ್ಷೇತ್ರ ಪುಷ್ಪಗಿರಿ ಇವರ ಸಹಯೋಗದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರಿಂದ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಕುರಿತ 4 ದಿನಗಳ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಸಭಾಂಗಣದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು, ಈ ಕಾರ್ಯಾಗಾರವು ಜನವರಿ 3ರಿಂದ 6ರವರೆಗೆ 2026ರವರೆಗೆ ನಡೆಯಲಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿ ಶ್ರೀಮತಿ KS ಲತಾಕುಮಾರಿ ಅವರು ಕಾರ್ಯಕ್ರಮದ ಮಹತ್ವದ ಬಗ್ಗೆ ಮಾತನಾಡಿ, ನೈಸರ್ಗಿಕ ಕೃಷಿ ಮಣ್ಣಿನ ಆರೋಗ್ಯ, ಪರಿಸರ ಸಂರಕ್ಷಣೆ ಮತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮ ಬೆಳೆ ಫಲವನ್ನು ಹೊಂದುವುದಕ್ಕೆ ಮಾರ್ಗದರ್ಶಿಯಾದ್ದರಿಂದ ಡಾಕ್ಟರ್ ಸುಭಾಷ್ ಪಾಳೇಕರ್ ರವರ ಕಾರ್ಯಕ್ರಮವು ರೈತರ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಸೇರಿದಂತೆ ಕೃಷಿ ಇಲಾಖೆಗೆ ಸೇರಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ನೂತನ ವರ್ಷದ 2026ರ ಕ್ಯಾಲೆಂಡರ್ ಅನ್ನು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 2026ರ ಕ್ಯಾಲೆಂಡರ್ ಅನ್ನು ರೂಪಿಸಿ ಪ್ರಕಟಿಸಲಾಗಿದೆ. ಸಂಸ್ಥೆಯ ವ್ಯಾಪ್ತಿಗೆ ಒಳಪಡುವ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು, AVK ಕಾಲೇಜು, AVK PU ಕಾಲೇಜು, M ಕೃಷ್ಣ ಕಾನೂನು ಕಾಲೇಜು, ಹಾರನಹಳ್ಳಿ ಉನ್ನತ ಶಿಕ್ಷಣ ಸಂಸ್ಥೆ ಹಾಗೂ ಮಲೆನಾಡು ಇಂಟರ್ನ್ಯಾಷನಲ್ ಶಾಲೆ ಸೇರಿದಂತೆ ಎಲ್ಲ ಕಾಲೇಜು ಹಾಗೂ ಶಾಲೆಗಳ ನೌಕರ ವರ್ಗದವರಿಗೆ ಈ ಕ್ಯಾಲೆಂಡರ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ RT ದ್ಯಾವೇಗೌಡ, ಪ್ರಧಾನ ಕಾರ್ಯದರ್ಶಿ ಚೌಡವಳ್ಳಿ ಜಗದೀಶ್, ಖಜಾಂಚಿ HD ಪಾರ್ಶಾನಾಥ್, ನಾಗರಾಜ್ ಜೈನ್, BR ರಾಜಶೇಖರ್, H ಸುರೇಶ್, ಮಲೆನಾಡು ಇಂಜಿನಿಯರಿಂಗ್ ಡಾಕ್ಟರ್ HJ ಅಮರೇಂದ್ರ, ಡಾಕ್ಟರ್ ಇಂದ್ರ ಬಹದ್ದೂರ್ ಹಾಜರಿದ್ದರು. ಈಗ ಜಾಹೀರಾತು. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್,
ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ: HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ: NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ: ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಕರ್ನಾಟಕ ರಾಜ್ಯದ ನಗರ ಸ್ಥಳೀಯ ಪ್ರದೇಶದ ಸಾರ್ವಜನಿಕರಿಗೆ ತಮ್ಮ ಆಸ್ತಿಗಳ ಖಾತಾ ಪಡೆಯಲು ಸುವರ್ಣಾವಕಾಶ. ಆಸ್ತಿ ತಂತ್ರಾಂಶದ ಮುಖಾಂತರ ಈಗಾಗಲೇ ಆನ್ಲೈನ್ನಲ್ಲಿ ಖಾತಾ ಸೇವೆ ನೀಡಲಾಗುತ್ತಿದೆ. ರಾಜ್ಯದ 31 ಜಿಲ್ಲೆಯ 320 ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ 45 ಲಕ್ಷಗಳಿಗೂ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನು ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದೆ. ಆಸ್ತಿ ಮಾಲೀಕರು www.easti.karnataka.gov.in ನ ಲಿಂಕ್ ನ ಮೂಲಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತಾವೇ ಸ್ವತಃ ತಮ್ಮ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು. ಆಸ್ತಿ ಮಾಲೀಕರು ಅಗತ್ಯವಿದ್ದಲ್ಲಿ ದಾಖಲೆ ನೀಡಿ ತಕರಾರು ಅಥವಾ ತಿದ್ದುಪಡಿ ಇದ್ದಲ್ಲಿ ಆನ್ಲೈನ್ನಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಲಾದ ಎಲ್ಲಾ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ. ಆಸ್ತಿ ಮಾಲೀಕರು ಕಚೇರಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಧಾರ್, KYC, ಕಾವೇರಿ ಮತ್ತು ಎಸ್ಕಾಂ ತಂತ್ರಾಂಶಗಳೊಂದಿಗೆ ಆಸ್ತಿ ತಂತ್ರಾಂಶವನ್ನು ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗಿದ್ದು, ಆಸ್ತಿ ದಾಖಲೆಗಳ ಅಧಿಕೃತ ಮಾಹಿತಿಯೊಂದಿಗೆ ತಾಳೆ ಮಾಡಿ ನೈಜತೆ ದೃಢೀಕರಿಸಿ ಖಾತಾ ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಸುರಕ್ಷಿತಗೊಳಿಸುವುದು, ನಾಗರಿಕರಿಗೆ ತಮ್ಮ ಆಸ್ತಿ ದಾಖಲೆಗಳ ಭದ್ರತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚಿನ ಆಸ್ತಿಗಳನ್ನು ಸರ್ಕಾರಿ ದಾಖಲೆಗಳ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಖಾತಾ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸುಲಭವಾಗಿ ಖಾತಾ ನೀಡುವುದು ಅಭಿಯಾನದ ಉದ್ದೇಶವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.easti.karnataka.gov.in ಅಥವಾ ಸಹಾಯವಾಣಿ 7259585959 ಅಂದರೆ 7259585959. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು Stop it!
ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 8ನೇ ವರ್ಷದ ಉತ್ಸವ ಹಾಗೂ ಐತಿಹಾಸಿಕ ಪಡಿಪೂಜೆ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಯಮಸಂಧಿ ಪಾಪಣ್ಣ ಹೇಳಿದರು. ನಂತರ ಮಾತನಾಡಿದ ಅವರು 2ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ತಿರುವಾಭರಣ ಪೂಜೆ ನೆರವೇರಲಿದ್ದು, ನಂತರ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದವರೆಗೆ ಚಂಡೆ ಮೇಳದೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ. 3ನೇ ತಾರೀಕು ಶನಿವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ, ಮಾಳಿಗೆ ಪುರದಮ್ಮ ಹಾಗೂ ಕ್ಷೇತ್ರ ಪಾಲಕರಿಗೆ ಪಂಚಾಮೃತ ಅಭಿಷೇಕ, ಹೋಮ, ಪೂರ್ಣಾಹುತಿ ನೆರವೇರಲಿದ್ದು, ನಂತರ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಹಾಗೂ ಸಂಜೆ 4 ಗಂಟೆಗೆ ಕೇರಳದ ಹೆಸರಾಂತ ವಯನಾಡು ಚಂಡೆಮೇಳದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. 4ನೇ ತಾರೀಕಿನಂದು ಬೆಳಿಗ್ಗೆ ನಿತ್ಯ ಪೂಜೆ ನೆರವೇರಲಿದ್ದು, ಸಂಜೆ 6 ಗಂಟೆಗೆ ಶ್ರೀ 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 ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಐತಿಹಾಸಿಕ ಪಡಿಪೂಜೆ ಕಾರ್ಯಕ್ರಮ ನಡೆಯಲಿದೆ. ನಂತರ ಪುಷ್ಪಾಭಿಷೇಕ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ಹೇಳಿದರು. ಬೇಲೂರಿನ ಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಬೇಲೂರಿಗೆ ಬಂದು ನೆಲೆಸಿ ಎಂದಿಗೆ
8 ವರ್ಷಗಳು ಪೂರ್ಣವಾಗಿದ್ದಾವೆ. ಈ ವರ್ಷ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮೇಲಿನ ಸಮಸ್ತ ನಾಗರಿಕರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ. ಈ ವರ್ಷ ಕಾರ್ಯಕ್ರಮಗಳು 2/1/2026 ಶುಕ್ರವಾರ ಬೆಳಗ್ಗೆ ಚೆನ್ನಕೇಶವ ಸ್ವಾಮಿ ದೇವಾಲಯದಿಂದ ತಿರುವಾಭರಣ ಪೂಜೆ ಸಲ್ಲಿಸಿ ಅಲ್ಲಿಂದ ಚೆಂಡೆ ವಾದ್ಯ ಮತ್ತು ಹಲವಾರು ಅಯ್ಯಪ್ಪ ಮಾಲಾಧಾರಿಗಳು ಸಮಸ್ತ ನಾಗರಿಕರೊಂದಿಗೆ ಮೆರವಣಿಗೆ ಬಂದು ವಿಶೇಷವಾಗಿ ಈ ವರ್ಷ ಪಂದಳದಿಂದ ಏನು ಆಭರಣ ಶಬರಿಮಲೆಗೆ ಹೋಗ್ತದೆ ಆ ರೀತಿ ಹರಿಹರ ಪುತ್ರ ಅಯ್ಯಪ್ಪ ಈಗ ಚೆನ್ನಕೇಶವ ಸ್ವಾಮಿಯ ಮಗ ಅಯ್ಯಪ್ಪ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವನ ಸನ್ನಿಧಾನದಿಂದ ನಾವು ಪೂಜೆ ಮಾಡಿಕೊಂಡು ಅವರು ಅರಮನೆಯಿಂದ ಪೂಜೆ ಮಾಡಿ ಶಬರಿಮಲೆಗೆ ಹೋಗ್ತಾರೆ. ನಾವು ದೇವಾಲಯದಿಂದ ಪೂಜೆ ಮಾಡಿಕೊಂಡು ನಮ್ಮ ಗ್ರಾಮ ದೇವತೆ ಚೆನ್ನಕೇಶವ ಸ್ವಾಮಿ ಪಾದಾರದಿಂದ ಆಭರಣಗಳನ್ನ ಮೆರವಣಿಗೆ ಮುಖಾಂತರ ನಮ್ಮ ಸನ್ನಿಧಾನಕ್ಕೆ ತಂದು ಅದನ್ನು ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಧರಿಸ್ತೇವೆ. ಮತ್ತು 3/1/2026 ಶನಿವಾರ ಬೆಳಗ್ಗೆ 7 ಗಂಟೆಗೆ ಅಯ್ಯಪ್ಪ ಸ್ವಾಮಿಯವರಿಗೆ ಗಣಪತಿ, ಸುಬ್ರಹ್ಮಣ್ಯ, ಮಳಿಗೆ ಪ್ರಥಮ, ಕ್ಷೇತ್ರ ಪಾಲಕರು ಎಲ್ಲರಿಗೂ ನಮ್ಮಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಹೋಮ ಹವನವನ್ನು ಸಲ್ಲಿಸಿ ನಂತರ ಮಹಾಮಂಗಳಾರತಿ ಸಹಸ್ರಾರು ಅಯ್ಯಪ್ಪ ಮಾಲಾಧಾರಿಗಳು ಮತ್ತು ಊರಿನ ಸಮಸ್ತ ಅಯ್ಯಪ್ಪ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ. ಅನ್ನಸಂತರ್ಪಣೆ ಕಾರ್ಯಕ್ರಮ ಮುಗಿದ ನಂತರ ಸಂಜೆ 4 ಗಂಟೆಗೆ ಶ್ರೀಯವರ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಚೆಂಡೆ ಮೇಳ, ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ಹಾಗೆ ಪಟಾಕಿ ಸಿಡಿಮದ್ದಿನೊಂದಿಗೆ ರಾತ್ರಿ ತಂದು ಅಯ್ಯಪ್ಪನ ಸನ್ನಿಧಾನದಲ್ಲಿ ಅಯ್ಯಪ್ಪನವರನ್ನು ಪ್ರತಿಷ್ಠಾಪಿಸ್ತೇವೆ. ಮತ್ತು 4/1/2026 ಭಾನುವಾರ ಸಂಜೆ ಐತಿಹಾಸಿಕ ಪಡಿಪೂಜೆ. ಯಾಕಪ್ಪ ಅಂತಂದರೆ ಶಬರಿಮಲೆ ದೇವಸ್ಥಾನದಲ್ಲಿ 18 ಮೆಟ್ಟಲು ಮತ್ತು ಪಡಿಪೂಜೆ ಮಾಡೋದು ಬಿಟ್ಟರೆ ಇಲ್ಲಿ ಕೆಲವು ಕಡೆ ದೇವಸ್ಥಾನ ಇದೆ, ಪಡಿ ಇರಲ್ಲ, ಅವರು ಪಡಿಪೂಜೆ ಮಾಡಲ್ಲ. ನಮ್ಮಲ್ಲಿ ಪ್ರತೀತಿ ಏನು ಶಬರಿಮಲೆ ನಡೀತದೆ ಅದೇ ರೀತಿ ನಮಗೆ ತಿಳಿಯೋದು ಏನೋ ಭಗವಂತನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಗವಂತನು ಕೂಡ ಇಲ್ಲಿ ಬಂದು ನೆಲೆಸಿರೋದಕ್ಕೆ ಹಲವಾರು ಉದಾಹರಣೆ ಇದೆ ನಮ್ಮಲ್ಲಿ. ಈ ಸಂದರ್ಭದಲ್ಲಿ ಗುರುಸ್ವಾಮಿ ದೇವಿಸ್ವಾಮಿ, ಟ್ರಸ್ಟ್ ಅಧ್ಯಕ್ಷರಾದ ವೈಎನ್ ಕೃಷ್ಣೇಗೌಡರು, ಖಜಾಂಜಿ ಬಿಎನ್ ದೇವರಾಜು, ಗೌರವಾಧ್ಯಕ್ಷರು ಸಂತೋಷ್, ಕಾರ್ಯಾಧ್ಯಕ್ಷರು ಮೋಹನ್ ಕುಮಾರ್ ಬಿಬಿ, ಟ್ರಸ್ಟ್ ದಯಾನಂದ್ ಧನಪಾಲ್ ಇತರರು ಹಾಜರಿದ್ದರು. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿರುವ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯು ಜನವರಿ 3 ಮತ್ತು 4, 2026 ಚನ್ನರಾಯಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಅಧ್ಯಕ್ಷ ನಾಗರಾಜು ತಿಳಿಸಿದರು. DCC ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಸೂರಜ್ ರೇವಣ್ಣವರ ಹೆಸರಿನಲ್ಲಿ ಒಂದಿಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವೆಲ್ಲ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಸಮಾನ ಮನಸ್ಕರು ಸೇರಿ ಅದನ್ನು ಮಾಡಲಿಕ್ಕೆ ಒಂದು ವೇದಿಕೆ ಬೇಕಾಗಿರುತ್ತೆ. ಹಾಗಾಗಿ ಅವರ ಹೆಸರಿನಲ್ಲೇ ಒಂದು ಅಸೋಸಿಯೇಷನ್ನ ನಾವು ಕ್ರಿಯೇಟ್ ಮಾಡ್ಕೊಂಡು ಅದನ್ನು ನೋಂದಾಯಿಸ್ಕೊಂಡು ಆ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಿರಂತರ ಸಾಮಾಜಿಕ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಿರ್ತೀವಿ. ಕಳೆದ 2 ವರ್ಷದಿಂದ ಮಾಡಲಿಕ್ಕೆ ಆಗಿರೋದಿಲ್ಲ ಕೆಲವು ಕಾರಣಗಳಿಂದಾಗಿ. ಆದರೆ ಈ ವರ್ಷ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಅಸೋಸಿಯೇಷನ್ನಲ್ಲಿ ತೀರ್ಮಾನ ಮಾಡಿ ದಿನಾಂಕ 3 ಮತ್ತು 4ನೇ ತಾರೀಕು ಅಂತರರಾಜ್ಯ ಮಟ್ಟದ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಚನ್ನರಾಯಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಗರ ಪೊಲೀಸ್ ಠಾಣೆಯ ಎದುರು. ಜೊತೆಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಿಂತ ಮುಂಚೆ ಅಂದರೆ 3ನೇ ತಾರೀಕು ಉಚಿತ ರಕ್ತ ತಪಾಸಣಾ ಆರೋಗ್ಯ ಮೇಳವನ್ನು ಕೂಡ ಇಟ್ಕೊಂಡಿರ್ತೇವೆ. ಈ ಒಂದು ಆರೋಗ್ಯ ಮೇಳವನ್ನು ಆದಿಚುಂಚನಗಿರಿ ಆಸ್ಪತ್ರೆಯ ಎಲ್ಲ ವೈದ್ಯರ ತಂಡ ಅದನ್ನು ನೆರವೇರಿಸಿಕೊಡ್ತದೆ. ಜೊತೆಗೆ ಉಚಿತ ಈ ಪರಿಸರವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಹಸ್ರಾರು ಸಸಿಗಳನ್ನು ಕೂಡ ನೀಡ್ತೇವೆ. ಮತ್ತು ಸ್ವಯಂ ಪ್ರೇರಿತ ರಕ್ತದಾನವನ್ನು ಅವತ್ತು ಸಾವಿರಾರು ಯುವಕರು ಅವತ್ತು ರಕ್ತದಾನವನ್ನು ಮಾಡ್ತಾರೆ. ಅದಕ್ಕೆ ಎಲ್ಲ ಧಾರ್ಮಿಕ ಗುರುಗಳು ಆಗಮಿಸ್ತಾರೆ. ಕಾರ್ಯಕ್ರಮಕ್ಕೆ 100 ಜನ ಡಾಕ್ಟರ್ಗಳು ಬರ್ತಾರೆ. 100 ಜನ ಅದು ನಮ್ಮ ಹಾಸನ ಶಾಖಾ ಮಠದ ಶಂಭುನಾಥ ಮಹಾಸ್ವಾಮೀಜಿಗಳು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ನಮ್ಮ ಶಾಸಕರ ಧರ್ಮಪತ್ನಿ ಆಗಿರ್ತ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕುಸುಮಾರಾಣಿಯವರು ಕೂಡ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಾಲಚಂದ್ರು, ಬಿಆರ್ ರಕ್ಷಿತ್, ಸತೀಶ್, ನಾಗೇಶ್, ವಿಕಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಅನ್ನೋದು ರಾಜ್ಯೋತ್ಸವ ಅಲ್ಲ, ಅದು ನಿತ್ಯೋತ್ಸವ ಎಂದು ನಾಡಿನ ಹೆಸರಾಂತ ಕಾದಂಬರಿಕಾರ ನಾಗೇಶ್ ಕೌಂಡಿನ್ಯ ಅಭಿಪ್ರಾಯಪಟ್ಟರು.
ಹಾಸನದ ಗಾಂಧಿ ಬಜಾರ್ ವೃತ್ತದಲ್ಲಿರುವ ಸಪ್ನಾ ಬುಕ್ ಹೌಸ್ ಏರ್ಪಡಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ 70 ಕೃತಿ ಬಿಡುಗಡೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ರಾಜ್ಯೋತ್ಸವ ಆಚರಣೆ ನವೆಂಬರ್ಗಷ್ಟೇ ಸೀಮಿತವಾಗಬಾರದು, ಅದು ವರ್ಷ ಪೂರ್ತಿ ನಿತ್ಯ ನಿರಂತರವಾಗಿ ಇದ್ದೇ ಇರಬೇಕು. ನಾವು ಪ್ರತಿ ಕ್ಷಣ ಗಾಳಿಯನ್ನು ಹೇಗೆ ಉಸಿರಾಡುತ್ತೇವೆಯೋ, ಯಾವ ರೀತಿ ಪ್ರತಿನಿತ್ಯ ಆಹಾರ ತೆಗೆದುಕೊಳ್ಳುತ್ತೇವೆಯೋ ಅದರಂತೆ ನಮ್ಮ ಕನ್ನಡ ಪುಸ್ತಕವನ್ನು ಓದುವ ಮೂಲಕ ಕನ್ನಡ ಭಾಷೆಯನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಎಂಬುದೇ ನನ್ನ ಆಸೆ. ಅದೇ ರೀತಿ ಈ ಸ್ವಪ್ನ ಬುಕ್ ಹೌಸ್ ಅನ್ನೋದು ಭಾರತದ ಅತ್ಯಂತ ಒಂದು ದೊಡ್ಡ ಪುಸ್ತಕ ಮಾರಾಟ ಮಳಿಗೆ. ಬರೀ ಪುಸ್ತಕ ಅಲ್ಲ, ಬಹುಶಃ ನಿಮಗೆಲ್ಲ ಗೊತ್ತಿದೆ, ಒಳಗಡೆ ಪ್ರವೇಶ ಆಗಿರ್ತದೆ, ನಿಮ್ಗೆ ಏನು ಬೇಕೋ ಅಗತ್ಯ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ. ಮುಖ್ಯವಾಗಿ ಇಲ್ಲಿ ಪ್ರಾಮುಖ್ಯತೆ ಕೊಡೋದು ಪುಸ್ತಕ ಉದ್ಯಮಕ್ಕೆ. ಸ್ವಪ್ನ ಅಂತಂದ್ರೆ ನಮಗೆ ಬೇರೆ ನೆನಪಲ್ಲ. ಇಲ್ಲಿ ನೀವು ಒಳಗಡೆ ಪ್ರವೇಶ ಮಾಡ್ತಿದ್ರೆ ಕನ್ನಡ ಭಾಷೆ ಬುಕ್ಕು, ಇಂಗ್ಲೀಷ್ ಭಾಷೆ ಬುಕ್ಕು ಎಲ್ಲ ಸಿಗುತ್ತೆ. ನಾನು ಬಹುಶಃ ಈ ಹಾಸನ ಬ್ರಾಂಚಿಗೆ ಬರ್ತಿರೋದು 2ನೇ ಸರಿ ಅನಿಸುತ್ತೆ. ಆದರೆ ಬೆಂಗಳೂರು ನಾನು ಹೋದಾಗೆಲ್ಲ ನಾನು ಬರೀತಕ್ಕಂಥ ಕಾಲದಲ್ಲಿ ರೆಫರೆನ್ಸ್ ಬುಕ್ಗಳನ್ನು ನಾನು ಸ್ವಪ್ನ ಬುಕ್ ಹೌಸಲ್ಲಿ ಸುಮಾರು ನಾನು ಕಂಡಾಗ ಒಂದು 150 ಸರಿ ಅಲ್ಲಿ ಪ್ರವೇಶ ಮಾಡಿ ಪುಸ್ತಕಗಳನ್ನ ನೋಡಿ. ಯಾಕೆಂದರೆ ನಾನು ಗಾಂಧಿನಗರ ತುಂಬ ಹತ್ರ ಮೆಜೆಸ್ಟಿಕ್ಕಿಗೆ, ಹಾಗಾಗಿ ಆ ಬ್ರಾಂಚ್ ಹೋಗಿ ತಮ್ಮ ಪುಸ್ತಕಗಳನ್ನ ನಾನು ತಗೋತಾ ಇದ್ದೆ. ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಸ್ವಪ್ನ ಬುಕ್ ಹೌಸ್ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಕನ್ನಡದ ಬರಹಗಾರರಿಗೆ, ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆ ಬರಹಗಾರರು ಕೂಡ ಒಂಥರ ಉತ್ತೇಜನವನ್ನು ಕೊಟ್ಟಿದೆ. ಯಾಕೆಂದರೆ ಇಷ್ಟು ದೊಡ್ಡ ಮಾರಾಟ ಮಳಿಗೆ ಬಹುಶಃ ನಮ್ಮ ದೇಶದಲ್ಲಿ ಇದು ಪ್ರಪ್ರಥಮ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ನಿಜ ಇರ್ಬೋದು ಇದು. ಹಾಗಾಗಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಈ ಸಂಸ್ಥೆಯಿಂದ ಇನ್ನು ಹಲವಾರು ಪುಸ್ತಕಗಳು ಬರಲಿ. 2 ವಿಶೇಷಗಳನ್ನು ಹೇಳ್ತೀನಿ, ಯಾಕೆಂದರೆ ಇದು ಹೇಳಲೇಬೇಕು. ಮೊದಲನೇ ವಿಶೇಷ ಏನು ಅಂತಂದರೆ, ನಾನು ನನ್ನ ಹಲವಾರು ಕಾದಂಬರಿಗಳು ಬಿಡುಗಡೆ ಆಗಿದೆ. ಉದಾಹರಣೆಗೆ ಪಕ್ಕದಲ್ಲೇ ಬೊಮ್ಮೇಗೌಡರು ಕೂತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನನ್ನ 350 ಕಾದಂಬರಿ ಅಮೋಘ ಸಿರುಕುತ್ತಂಗನ ಬೊಮ್ಮೇಗೌಡರು ಮತ್ತು ಮಲ್ಲೇಶ್ ಗೌಡರು ಕನ್ನಡ ಸಾಹಿತ್ಯ ಅಧ್ಯಕ್ಷರು ಇವರ ಸಹಕಾರದಿಂದ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಲ್ಲಿ ಬಿಡುಗಡೆ ಆಯಿತು. ಅದ್ರ ಜೊತೆಗೆ ರವೀಂದ್ರ ಕಾಲೇಜಿನಲ್ಲಿ ಬಿಡುಗಡೆ ಆಯಿತು. ವಿಶೇಷ ಏನು ಅಂತಂದರೆ, ನಾನು ಪುಸ್ತಕನ ತುಂಬ ಮಂದಿಗೆ ಪುಸ್ತಕಗಳನ್ನ ಬಿಡುಗಡೆ ಮಾಡಿಕೊಟ್ಟಿದ್ದೀನಿ, ಮುನ್ನುಡಿನ ಬರ್ಕೊಟ್ಟಿದ್ದೀನಿ. ಆದರೆ ಒಂದು ಸ್ವಪ್ನದಂತಹ ಒಂದು ಬಹುದೊಡ್ಡ ಸಂಸ್ಥೆಯಲ್ಲಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಿರೋದು ಇದು ಮೊದಲನೇ ಸರಿ. ತುಂಬ ಹೆಮ್ಮೆ ಆಗ್ತಿದೆ. ಸೊ ಆದ್ದರಿಂದ ಇಂಥ ಒಂದು ಅವಕಾಶ ಸಿಕ್ಕಿಲ್ಲ. ಮತ್ತೊಮ್ಮೆ ಈ ಪುಸ್ತಕಗಳ ಜೊತೆಗೆ ನಾನು ಬಹುಶಃ ಹೋಗೋಕ್ಕೆ ಮುಂಚೆ ನನಗೆ ನೋಡಿ ಗೊತ್ತಿರೋದು ಒಂದೇ, ಬರೆಯೋದು ಓದೋದು ಬಿಟ್ಟು ನನಗೇನು ಗೊತ್ತಿಲ್ಲ. ನಮ್ಮ ಪರಿಚಯವನ್ನು ಆಡ್ಕೊತಾರೆ, ನಿನಗೆ ಅಷ್ಟು ಬಿಟ್ಟು ಇನ್ನೇನು ಗೊತ್ತಿಲ್ಲ ಅಂತ. ಈಗ ನಾನು ಒಂದು ರೌಂಡ್ ಹೋಗ್ಬರ್ತೀನಿ ಕನ್ನಡ ಪುಸ್ತಕಗಳು ಯಾವ್ಯಾವಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನಾನು ಒಂದು ತಿಳ್ಕೊಂಡು ಹೇಳಿದೇನು ಅಂತಂದರೆ, ನಾವು ಒಂದು ಮದುವೆ ಹೋಗ್ತೀವಿ, ಒಂದು ಗೃಹ ಪ್ರವೇಶಕ್ಕೆ ಹೋಗ್ತೀವಿ, ಪುಟ್ಟೆಗೌಡರು ನಾವು ಅದೇ ಫಾಲೋ ಮಾಡ್ತಿದ್ವಿ. ಏನು ಅಂತಂದರೆ ಪುಸ್ತಕಗಳನ್ನ ನಾವು ಗಿಫ್ಟ್ ಆಗಿ ಕೊಡಬೇಕು. ಪುಸ್ತಕಗಳನ್ನ ಪರ್ಚೇಸ್ ಮಾಡಿ 500 ರೂಪಾಯಿ ಮುನಿ ಹಾಕೋಬೋದು. ಈ ಬನ್ನಿ ಸ್ವಪ್ನಕ್ಕೆ ಬನ್ನಿ, ಪುಸ್ತಕಗಳು ತೊಗೊಳ್ಳಿ, ಅದನ್ನೇನು ಮಾಡಿ ಅಂತಂದರೆ ಗಿಫ್ಟ್ ಹಾಕ್ಕೊಡಿ, ನಿಮ್ಮ ಹೆಸರು ಹಾಕ್ಬಿಟ್ಟು. ಏನಾಗ್ತದೆ ಕೊಡುವಾಗ ಒಂದು ಹೇಳಿ, ಅದು ಗಂಡಾಗಲಿ ಹೆಣ್ಣಾಗಲಿ ಅಥವಾ ಗೃಹ ಪ್ರವೇಶ ಮನೆ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ, ನೀವು ಯಾರಿಗೆ ಕೊಡ್ತಾರೋ ಹೇಳಿ, ದಯವಿಟ್ಟು ನಾನು ಕೊಡ್ತಾ ಇದ್ದೀನಿ, ಕೊನೆ ಪಕ್ಷ ಒಂದು 5 ಪುಟನಾರು ಓದಿ ಅಂತ ಹೇಳಿಬಿಟ್ಟು ಅದೇ ನಿಮ್ಮ ಆಶೀರ್ವಾದ ಅಂತ ಹೇಳಿ ಅದನ್ನು ಕೊಡಿ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಒಂದು ಪುಸ್ತಕ ಓದೋ ಅಭಿರುಚಿ ಬೆಳೆಯುತ್ತೆ. ಈಗ ತುಂಬ ಕಡಿಮೆ ಆಗಿದೆ. ನಾನು ತಿಳ್ಕೊಂಡು ನೋಡುವಂಥ ಸ್ವಪ್ನದಲ್ಲಿ ಅಂಥ ಒಂದು ಸಮಸ್ಯೆ ಕಾಡ್ತಾ ಇಲ್ಲ. ಯಾಕೆಂದರೆ ಇದು ದೇಶಾದ್ಯಂತ ಹರಡಿರೋ ಒಂದು ಸಂಸ್ಥೆ ಆಗಿರೋದ್ರಿಂದ ಬಹುಶಃ ಇಲ್ಲಿ ಎಲ್ಲ ಥರದ ಪುಸ್ತಕಗಳು ನನಗೆ ಬೇಕಾದಷ್ಟು ರೆಫರೆನ್ಸ್ ಪುಸ್ತಕಗಳು ಸಿಗೋದ್ರಿಂದ ಒಂದು ಮಳಿಗೆಯಲ್ಲಿ ನಿಮ್ಗೆ ಏನು ಬೇಕೋ ಎಲ್ಲ ಪುಸ್ತಕ ಅಲ್ಲೊಬ್ಬರು ಕೌಂಟರ್ ಕೇಳಿದ್ರೆ ಇಂಥ ಸೆಕ್ಷನ್ ಇಂಥ ಪುಸ್ತಕ ಇದೆ ಅಂತ ಹೇಳ್ತಾರೆ. ನೀವು ಧಾರಾಳವಾಗಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು, ಎಲ್ಲ ಪುಸ್ತಕಗಳು ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಪುಸ್ತಕ ಉದ್ಯಮ ಬೆಳೆಯುತ್ತೆ. ಈ ಸಂಸ್ಥೆ ಬೆಳೆದಂಗೆ ಇವರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡ ಪುಸ್ತಕಗಳನ್ನ ತರ್ತಾರೆ. ನಾನು ಹೇಳಿದಷ್ಟೇ ಹೊಸ ಕನ್ನಡ ಪುಸ್ತಕಗಳಿಗೆ ತುಂಬ ಆದ್ಯತೆ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಅವರ ಸಂಸ್ಥೆಯಿಂದ ಹೊಸಬರ ಲೇಖಕರ ಒಂದು ಪುಸ್ತಕಗಳನ್ನ ಪ್ರಕಟಿಸಿ ಅವರಿಗೆ ಉತ್ತೇಜನ ನೀಡಲಿ. ಕನ್ನಡ ಭಾಷೆ, ಕನ್ನಡ ಪುಸ್ತಕ ಉದ್ಯಮ ಅಭಿವೃದ್ಧಿ ಆಗಲಿ. ಎಲ್ಲರೂ ಕೂಡ ಕನ್ನಡ ಓದೋದ್ರ ಮುಖಾಂತರ ನಮ್ಮ ಪುಸ್ತಕ ಉದ್ಯಮನ ಉಳಿಸಿ ಅಂತ ಕನ್ನಡಿಗರಲ್ಲಿ ಸಹೃದಯದಿಂದ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಈ ಸಂದರ್ಭದಲ್ಲಿ ಬಿಆರ್ ಬೊಮ್ಮೇಗೌಡ, ಎಎಲ್ ಚನ್ನೇಗೌಡ, ಹೊನ್ನಶೆಟ್ಟಿಹಳ್ಳಿ ಗಿರಿರಾಜ್, ಶೈಲಜಾ ಹಾಸನ್, ಕೌಶಿಕ್ ಕೂಡು, ಶಾಂತಲಾ ಬಿಎಸ್ ಹಾಜರಿದ್ದರು.
ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪುರವರ 121ನೇ ಜನ್ಮದಿನದ ಪ್ರಯುಕ್ತ ಹೊಳೆ ನರಸೀಪುರ ಪಟ್ಟಣದ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ವೈಚಾರಿಕ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತಾಲೂಕಿನ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಪ್ರಾಂಶುಪಾಲರಾದ ಕುಮಾರಯ್ಯ ಟಿಕೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕುವೆಂಪುರವರ ಬರಹಗಳು ಬೆಂಕಿ ಉಂಡೆಯಂತೆ ಪ್ರಜ್ವಲಿಸುತ್ತವೆ. ಅವರು ಯಾರ ಮುರ್ಜಿಗೂ ಮುಲಾಜಿಗೂ ಒಳಗಾಗದೆ ಸತ್ಯವನ್ನು ಸಾರಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಟಿ ಲೋಕೇಶ್, ಎನ್ಆರ್ ಶಿವರಾಮ್, ಬಿಕೆ ವೆಂಕಟೇಶ್, ವಸಂತಯ್ಯ ಡಿಕೆ, ಲೋಕೇಶ್, ಮಧು ಕೆ, ದೇವರಾಜು, ಪ್ರಭುಶಂಕರ್, ಶ್ರೀಮತಿ ಪ್ರೇಮಾ ಮಂಜುನಾಥ್, ಸುಪ್ರೀಂ ಪಾಸ್ವಾನ್ ಉಪಸ್ಥಿತರಿದ್ದರು. 208ನೇ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಜನವರಿ 1 ಗುರುವಾರದಂದು ಪಟ್ಟಣದ ಜೈಭೀಮ್ ನಗರ ಮುಖ್ಯ ದ್ವಾರ ಬಳಿ ಇರುವ ಕೋರೆಗಾಂವ್ ವಿಜಯೋತ್ಸವ ವೃತ್ತದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಚಂದ್ರ ತಿಳಿಸಿದರು. ಜೈಭೀಮ್ ನಮೋ ಬುದ್ಧಾಯ. ನನ್ನ ಹೆಸರು ಚಂದ್ರ. ಅಪ್ಪೂಡ್ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಅಧ್ಯಕ್ಷತೆ ನಮ್ಮ ಭೀಮಾ ಬಾಯ್ಸ್ ಅಧ್ಯಕ್ಷರು ಕಾರ್ತಿಕ್ ರವರು, ಭೀಮಾ ಬಾಯ್ಸ್ ಕಾರ್ಯದರ್ಶಿಗಳು ಮನುಕುಮಾರ್ ಅವರು, ನಮ್ಮ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ಸುಮಂತ್ ರವರು, ಸದಸ್ಯರು ನಮ್ಮ ಹೇಮಂತ್ ರವರು. ಭೀಮಾ ಕೋರೆಗಾಂವ್ 208ನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಹಾಗೂ ಭೀಮಾ ಬಾಯ್ಸ್ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಮಹಾ ರೆಜಿಮೆಂಟ್ ಸ್ವಾಭಿಮಾನಿ ಹಾಗೂ ಜಾತಿವಾದ ಯುದ್ಧ 1718 ನಡುರಾತ್ರಿ ನಡೆಯುತ್ತೆ. ಆ ನಡುರಾತ್ರಿಯಲ್ಲಿ ಡಿಸೆಂಬರ್ 31 ಜನವರಿ 1 1818ರಲ್ಲಿ ಬೆಳಗಿನ ಜಾವ ನಡೆಯುವ ಭೀಕರ ಐತಿಹಾಸಿಕ ಘಟನೆ ಇದು. ಈ ಐತಿಹಾಸಿಕ ಘಟನೆಯನ್ನು ಮರೆಮಾಚಿಕೊಂಡು ಬಂದಿರೋದ್ರಿಂದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಹೋಗಿ ಅಲ್ಲಿ ಅದನ್ನ ಕೋಟ್ ಮಾಡಿರೋದ್ರಿಂದ ಎಲ್ಲ ಜನತೆಗೂ ಈಗ ಅದೊಂದು ಐತಿಹಾಸಿಕ 28,000 ಪೇಶ್ವೆಗಳ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿದ ದಿನವನ್ನು ನಮ್ಮ ಅರಕಲಗೂಡು ತಾಲೂಕಿನಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ತಿಕ್, ಮೋಹನ್, ಕುಮಾರ್ ಮತ್ತಿತರರು ಹಾಜರಿದ್ದರು. ಅರಕಲಗೂಡು ಪಟ್ಟಣದಲ್ಲಿ ವೈಕುಂಠ ಏಕಾದಶಿಯನ್ನು ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಕೋಟೆ ಐತಿಹಾಸಿಕ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಿವೃತ್ತ ಶಿಕ್ಷಕ ದಿವಂಗತ ಸತ್ಯಲಕ್ಷ್ಮೀ ನರಸಿಂಹಯ್ಯ ಅವರ ಸ್ಮರಣಾರ್ಥ ಅವರ ಕುಟುಂಬದವರು ನಿರ್ಮಿಸಿಕೊಟ್ಟಿರುವ ನೂತನ ವೈಕುಂಠ ಪ್ರವೇಶ ದ್ವಾರವನ್ನು ತಹಸೀಲ್ದಾರ್ ಕೆಸಿ ಸೌಮ್ಯ ಉದ್ಘಾಟಿಸಿದರು. ಬೆಳಿಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ರಥ ಬೀದಿಯಲ್ಲಿ ಉತ್ಸವ ನಡೆಸಲಾಯಿತು. ಉತ್ಸವದಲ್ಲಿ ಬಂದ ದೇವರ ಮೂರ್ತಿಗಳನ್ನು ವೈಕುಂಠ ದ್ವಾರದ ಬಳಿ ಪ್ರತಿಷ್ಠಾಪಿಸಿ ಪೂಜೆ ಮಹಾಮಂಗಳಾರತಿ ನಡೆಸಲಾಯಿತು. ಬಳಿಕ ನೆರೆದಿದ್ದ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ವೈಕುಂಠ ದ್ವಾರದಲ್ಲಿ ತೆರಳಿ ಸಂಭ್ರಮಿಸಿದರು. ಭಕ್ತರಿಗೆ ಲಡ್ಡು ಮತ್ತು ಪ್ರಸಾದ ವಿನಿಯೋಗ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅರ್ಚಕ ಎಆರ್ ರವೀಶ್ ನರಸಿಂಹಮೂರ್ತಿ, ಜಿ ರಮೇಶ್, ಎಎಸ್ ಹಿರಣ್ಣಯ್ಯ, ಎಎಸ್ ರವಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವರನ್ನು ದೋಷಮುಕ್ತಗೊಳಿಸಿದ ನ್ಯಾಯಾಲಯ, ಎಚ್ಡಿ ರೇವಣ್ಣ ನಿರಾಳ. ಹಾಸನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರಿಂದ ಲಕ್ಷ್ಮೀ ವೆಂಕಟರಮಣ ದರ್ಶನ. ರಾಜ್ಯದಲ್ಲಿ 130ರಿಂದ 140 ಸೀಟುಗಳ ಗೆಲುವುದರ ಮೂಲಕ ಸ್ವಂತ ಶಕ್ತಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕೆಂದು ರಾಜ್ಯ ಅಧ್ಯಕ್ಷರ ಮತ್ತು ಹಿರಿಯ ಮುಖಂಡರ ಅಪೇಕ್ಷೆ ಇದೆ. ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.